ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಮಲ್ಟಿಗ್ರೇನ್ ಆಟದಿಂದ ದಿಢೀರ್ ದೋಸೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದಕ್ಕೆ 1 ಕಪ್ಪು ಮಲ್ಟಿಗ್ರೇನ್ ಆಟ, ಅರ್ಧ ಕಪ್ಪು ಅಕ್ಕಿ ಹಿಟ್ಟು ಮತ್ತು ಅರ್ಧ ಕಪ್ಪು ಬಾಂಬೆ ರವೆ ಅಥವಾ ಚಿರೋಟಿ ರವೆ ತೊಗೋಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 3ರಿಂದ 4 ಬಟ್ಲು ನೀರು ಬೇಕಾಗುತ್ತೆ. ನೀರನ್ನ ಹಾಕಿ ಚೆನ್ನಾಗಿ ಕೈ ಆಡಿಸೋದು. ಇದಕ್ಕೆ ಯಾವುದೇ ಮೊಸರು ಬೇಡ, ಸೋಡಾ ಬೇಡ, ಹಿಟ್ಟನ್ನ ನೆನೆ ಇಡೋದು ಬೇಡ, ರುಬ್ಬೋದು ಬೇಡ. ದಿಢೀರಾಗಿ ಏನಪ್ಪ ತಿಂಡಿ ಮಾಡಲಿ ಅಂತ ಅಂದ್ಕೊಂಡಾಗ ಮಾಡುವಂಥದ್ದು. ಯಾವುದೇ ಗಂಟುಗಳಿಲ್ಲದೆ ಇರೋ ಥರ ಅದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ದೋಸೆ ಹಿಟ್ಟಿನ ಹದಕ್ಕೆ ಬರಬೇಕದು. ಆಗಲೇ 3 ಬಟ್ಲು ಹಾಕಿದ್ದೆ, ಮತ್ತು ಇನ್ನೊಂದು ಅರ್ಧ ಬಟ್ಲು ನೀರನ್ನ ಹಾಕಿ ಅದನ್ನು ಚೆನ್ನಾಗಿ ಕೈ ಆಡ್ತಾಯಿದ್ದೀನಿ. ಹಂಚು ಕಾದಾದಮೇಲೆ ದೋಸೆ ಹಾಕೋಣ. ನೀವು ಎಷ್ಟು ತೆಳ್ಳಗೆ ಬೇಕಾದರೂ ಅಷ್ಟು ತೆಳ್ಳಗೆ ಹಾಕೋಬೋದು. ಮಲ್ಟಿಗ್ರೇನ್ ಹಿಟ್ಟಿನಲ್ಲಿ ಎಲ್ಲ ಕಾಳುಗಳಿರೋದ್ರಿಂದ ಹಿಟ್ಟು ಹದವಾಗಿ ಬೆಂದಿರುತ್ತೆ. ಹಾಗೆ ದೋಸೆ ಒಳಗಡೆಯಿಂದ ಸಾಫ್ಟಾಗಿ ಮೇಲ್ಗಡೆಯಿಂದ ಕ್ರಂಚಿಯಾಗಿ ಕೂಡ ಬರುತ್ತೆ. ಗೋಲ್ಡನ್ ಬ್ರೌನ್ ಕಲರ್ನಲ್ಲಿ ದೋಸೆ ರೆಡಿಯಾಗಿದೆ. ತಿನ್ನೋಕ್ಕೂ ಕೂಡ ಅಷ್ಟೇ ಸೂಪರಾಗಿರುತ್ತೆ. ಇದನ್ನು ಕೊಬ್ಬರಿ ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಜೊತೆ ತಿಂತಾಯಿದ್ರೆ ಆಹಾ ಸೂಪರಾಗಿರುತ್ತೆ. ಮನಸ್ವಿಗೂ ಕೂಡ ಇವತ್ತು ಲಂಚ್ ಬಾಕ್ಸ್ಗೆ ಇದೇ ದೋಸೆನೇ ಮಾಡಿ ಕಳಿಸಿದ್ದೆ. ಅವಳಿಗೆ ಪುಟ್ಟ ದೋಸೆ ಬೇಕು ಅಂದ್ಲು. ಹಾಗಾಗಿ ಸಣ್ಣ ಸಣ್ಣ ದೋಸೆಗಳನ್ನ ಮಾಡಿ ಅವಳಿಗೂ ಕೂಡ ಡಬ್ಬಿಗೆ ಆಯಿತು. ನಾವು ಕೂಡ ಎಲ್ಲರೂ ಟಿಫಿನ್ಗೆ ಈ ಮಲ್ಟಿಗ್ರೇನ್ ಹಿಟ್ಟಿಂದ ಮಾಡಿರೋ ದಿಢೀರ್ ದೋಸೆಯನ್ನೇ ತಿಂದ್ವಿ. ಹೊಟ್ಟೆ ಫಿಲ್ಲಿಂಗ್ ಆಗಿರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಟೇಸ್ಟ್ ಅಂತೂ ಸೂಪರ್. ಎಲ್ಲ ಕಾಳುಗಳು ಇರೋದ್ರಿಂದ ಅದರಲ್ಲಿ ಸೂಪರಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್.